ಇಂಥ ಕೇಸಸ್ಗಳಾಗಿದ್ದಾವೆ. ಕುಣಿತಾನೆ, ಹಾಡು ಹಾಡ್ತಾನೆ, ಭಾಷಣ ಮಾಡ್ತಾನೆ, ಏಕಾಏಕಿ ಹೃದಯಾಘಾತಕ್ಕೊಳಗಾಗಿರೋದು ಅಥವಾ ಜಿಮ್ ಮಾಡ್ತಾನೆ ಹಾರ್ಟ್ ಅಟ್ಯಾಕ್ ಆಗಿರೋದು ಕೇಸಸ್ಗಳು ಜಾಸ್ತಿ ಆಗ್ತಿದೆ. ಅಂದರೆ ಆ ಇಮಿಡಿಯೇಟ್ಲಿ ಒಂದು ಸ್ಟ್ರೋಕ್ ಅಂದರೆ ಅಟ್ಯಾಕ್ ಆಗುವಂಥದ್ದು ನಮಗೆ ಮುನ್ಸೂಚನೆ ಹೇಗೆ ಗೊತ್ತಾಗುತ್ತೆ ಅಂತ, ಏಕಾಏಕಿ ಈ ಸಾವುಗಳು ಹೇಗೆ ಸಂಭವಿಸುತ್ತೆ ಅಂತ. ಇವಾಗ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಇವಾಗ ಹೃದಯಾಘಾತ ಅಂದ್ರೆ ಬರೇ ಚೆಸ್ಟ್ ಪೇನ್ ಬರ್ಬೇಕಂತ ಏನಿರಲ್ಲ. ಕರೆಕ್ಟ್. ಇದು ಹೊಟ್ಟೆ ಉರಿ ಅಂತ ಹೇಳ್ಬೋದು. ಗ್ಯಾಸ್ಟ್ರಿಕ್ ಅಂತ ಸಿಂಪಲ್ ಆಗಿ ಮೆಡಿಕಲ್ ಅಲ್ಲಿ ಹೋಗಿ ಮಾತ್ರೆ ತಗೊಳ್ತಾನೆ ಇರ್ಬೋದು. ಅಂತ ಟೈಮ್ ಅಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇಲ್ಲ ಒಂದೇ ಸಲ ಏನಾಗ್ತದೆ ಅಂದ್ರೆ ನಿಮ್ಗೆ ಗೊತ್ತಿರೋ ಕೊಲೆಸ್ಟ್ರಾಲ್ ಅಂದ್ರೆ ಪ್ಲೇಕ್ಸ್, ನಮ್ಮ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಅಂತ ಒಂದು ಅಂಶ ಏನಾಗುತ್ತೆ ರಕ್ತನಾಳದಲ್ಲಿ, ಅದು ತುಂಬಾ ತುಂಬಿರುತ್ತೆ. ಅದು ಒಂದೊಂದ್ಸಲ ಏನಾಗುತ್ತೆ ಸಡನ್ ಆಗಿ ಎದ್ಬಿಟ್ಟು ಅದು ರಕ್ತನಾಳದಲ್ಲಿ ಹೋಗಿ ದೊಡ್ಡ ರಕ್ತನಾಳದಿಂದ ಹೋಗಿ ಚಿಕ್ಕ ರಕ್ತನಾಳ ಎಲ್ಲಿರುತ್ತೆ ಅಲ್ಲಿ ಬ್ಲಾಕ್ ಆಗುತ್ತೆ. ಅಂತ ಟೈಮಲ್ಲಿ ಹೃದಯಾಘಾತ ಆಗುತ್ತೆ. ಯಾಕಂದ್ರೆ ಅದು ಹೃದಯದ ಚೆಸ್ಟ್ ಪೇನ್ ಬರ್ಬೋದು, ಅಂದ್ರೆ ಸ್ವೆಟ್ಟಿಂಗ್ ಅಂದ್ರೆ ಬೆವರ್ ತರ ಆಗ್ಬೋದು, ಗಿಡಿನೆಸ್ ಬರ್ಬೋದು, ವಾಂತಿ ಆಗ್ಬೋದು, ಹೊಟ್ಟೆ ತುರಿ ಇರ್ಬೋದು. ಎಲ್ಲ ಸುಮ್ನೆ ಬೆನ್ನು ನೋವು ಅಂತ ಸುಮ್ನೆ ನಮ್ಮ ನಮ್ಮ ಬೆನ್ನು ಇದು ಹೃದಯದ ಹಿಂಭಾಗನೇ ನೋವು ತರ ಬರ್ಬೋದು. ಹಲವಾರು ರೀತಿಯಲ್ಲಿ ಕೂಡ ಪ್ರೆಸೆಂಟ್ ಮಾಡ್ಬೋದು. ಸುಮ್ನೆ ಗಿಡಿನೆಸ್ ತರ ಸುಸ್ತಾದಂಗೆ ಗಿಡಿನೆಸ್ ತರ ಬರ್ಬೋದು, ಇಲ್ಲ ವಾಂತಿ ಆಗ್ಬೋದು, ಹೊಟ್ಟೆ ಉರಿ ಬರ್ಬೋದು, ಯಾವುದೇ ರೀತಿ ಎದೆ ನೋವು ಅಂತ ಎದೆ ನೋವು ಬರ್ಬೋದು, ಇಲ್ಲ ಎದೆ ನೋವು ಏನಾದ್ರೂ ಕೈಗೆ ಬರ್ಬೋದು, ಎಡದ ಕೈಗೆ ಬರ್ಬೋದು. ಈ ತರ ಎಲ್ಲ ಹಲವಾರು ಕಾರಣಗಳಿಂದ ಹಲವಾರು ರೀತಿ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅದು ಪ್ರೆಸೆಂಟ್ ಆಗ್ಬೋದು, ಹೇಳಕ್ ಆಗುದಿಲ್ಲ. ಯಾವಾಗ ಒತ್ತಡ ಇವಾಗ ಹೇಳ್ದಂಗೆ ನಾವು ವ್ಯಾಯಾಮ ಮಾಡುವಾಗ ಏನಾಗುತ್ತೆ, ನಮ್ಮ ಒತ್ತಡ, ರಕ್ತದ ಒತ್ತಡ ಮತ್ತೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ರಕ್ತದ ಪ್ರೆಷರ್ ಜಾಸ್ತಿ ಆದಾಗ ಆ ಟೈಮಲ್ಲಿ ಏನಾಗುತ್ತೆ, ಏನಾದ್ರೂ ಸಡನ್ ಆಗಿ ನಮ್ಗೆ ಎದೆ ನೋವು ಬರ್ಬೋದು, ಸುಸ್ತಾಗ್ಬೋದು. ಅದು ಕೂಡ ಒನ್ ಆಫ್ ದ ಸಿಂಪ್ಟಮ್ಸ್ ಏನಿದೆ, ಒಂದು ಲಕ್ಷಣಗಳು ನಮ್ಮ ಎದೆ ನೋವು ಅಂತ ನಾವು ಅನ್ಕೊಳ್ಬಹುದು. ಡಾಕ್ಟರ್, ಈಗ ಕೊರೋನಾ ನಮ್ಮಲ್ಲಿ ನಾವು ನೋಡಿದ್ವಿ ಎಷ್ಟು ಎಫೆಕ್ಟ್ ಆಯಿತು ಅಂಥೇಳಿ, ಸಾಕಷ್ಟು ಸಾವು ನೋವುಗಳಾಯಿತು. ಈಗ ಕೋವಿಶೀಲ್ಡು, ಕೋವ್ಯಾಕ್ಸಿನ್ ಅಂಥೇಳಿ ಡೋಸನ್ನು ಕೂಡ ನಾವೆಲ್ಲರೂ ಹಾಕಿಸ್ಕೊಂಡ್ವಿ. ಎಲ್ಲ ಕರ್ನಾಟಕದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಲಸಿಕೆಯನ್ನು ಹಾಕಿಸ್ಕೊಂಡ್ರು. ಕೆಲವೊಬ್ರು ಆರೋಪ ಮಾಡ್ತಿದ್ದಾರೆ ಎಲ್ಲವೂ ಚೆನ್ನಾಗಿತ್ತು, ಕೋವಿಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡ ಮೇಲೇ ನಮ್ಗೆ ಹೀಗಾಗ್ತಾ ಇದೆ, ಈ ರೀತಿ ಹೃದಯಾಘಾತಕ್ಕೆ ಇದು ಒಂದು ಕಾರಣ ಅಂಥೇಳಿ ಕೆಲವರು ಆರೋಪವನ್ನು ಮಾಡ್ತಿದ್ದಾರೆ. ಡಾಕ್ಟರ್, ಇದು ನಿಜಾನ ಹೇಗೆ ಅಂತ? ಖಂಡಿತ ಇದಲ್ಲ. ಜನಸಾಮಾನ್ಯ ಏನಾಗೈತಿ, ಭುಜ ನೋವು ಬಂದ್ರು ಹೇಳ್ತಾರೆ 4-5 ವರ್ಷ ಮುಂಚೆ ನಾವು ಇಂಜೆಕ್ಷನ್ ಹಾಕೊಂಡಿದ್ದು. ಖಂಡಿತ ಅಲ್ಲ, ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸೊ ಏನು ನಾವು ಕೊರೋನಾ ವ್ಯಾಕ್ಸಿನ್ ಅದು ಆವಾಗ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಬಿಲ್ಡ್ ಮಾಡ್ತಾರೆ ಹೊರತು ಅದಕ್ಕೂ ಹೃದಯಕ್ಕೆ ಸಂಬಂಧಪಟ್ಟಂಗೂ ಅಲ್ಲ, ಯಾವುದೇ ರೀತಿಯ ಕಾಯ್ದೆಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದು ಒಂಥರ ಅವ್ರು ಅನ್ಕೊಂಡಿರ್ಬೋದು ನಾವು ಇಂಜೆಕ್ಷನ್ ಹಾಕಿದ ಕಾರಣ ನಮ್ಗೆ ಈ ತರ ಆಗಿದೆ. ಖಂಡಿತ ಯಾವುದೇ ರೀತಿಯ ಆ ತರ ಕಾರಣಗಳು ಇಲ್ಲಿವರೆಗೆ ಯಾವುದು ಕಂಡು ಬಂದಿಲ್ಲ. ಕರೆಕ್ಟ್. ಡಾಕ್ಟರ್, ಈಗ ನಮಗೆ ಹೃದಯಾಘಾತ ಆಗುವಂಥ ಮುನ್ಸೂಚನೆ ಸಿಕ್ತು ಅಥವಾ ಹೃದಯಾಘಾತಕ್ಕೆ ನಾವು ಲಘು ಹೃದಯಾಘಾತಕ್ಕೆ ಒಳಗಾದ್ವಿ, ಈ ಸಂದರ್ಭದಲ್ಲಿ ಮಾಡಬೇಕಾದಂತಹ ಒಂದು ಪ್ರಾಥಮಿಕ ಚಿಕಿತ್ಸೆ ಅಥವಾ ಆ ಸಂದರ್ಭದಲ್ಲಿ ಮಾಡಬೇಕಾದ ಅಗತ್ಯ ಕ್ರಮಗಳು ಏನು ಅಂತೇಳಿ ಸಡನ್ಲಿ ನಾವು ಒಂದು ಏನೇ ನಮ್ಗೆ ಹೃದಯಾಘಾತ ಆಗಿದೆ ಅಂದ್ರೆ, ನಮ್ಗೆ ಎದೆ ನೋವು ಆಗಿದೆ, ಚೆಸ್ಟ್ ಪೇನ್, ತಕ್ಷಣಕ್ಕೆ ಸ್ಥಳೀಯ ಆಸ್ಪತ್ರೆಗೆ ಹೋಗಿ ನಾವು ಪ್ರಥಮವಾಗಿ ಒಂದು ECG ಮಾಡ್ಬೇಕಾಗುತ್ತೆ. ECG ಮಾಡಿದಾಗಲೇ ಗೊತ್ತಾಗುತ್ತೆ ಇದು ಹೃದಯದ ಕಾಯಿಲೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅದೇ ECG ಅಲ್ಲಿ ಚೇಂಜಸ್ ಆಗಿದೆ, ಮುಂದಿನ ಹಂತ ಏನಂದ್ರೆ ರಕ್ತ ಪರೀಕ್ಷೆ ಮಾಡ್ಬೇಕಾಗುತ್ತೆ, ಇಕೋ ಸ್ಕ್ಯಾನಿಂಗ್ ಮಾಡ್ಬೇಕಾಗುತ್ತೆ, EMT ಮಾಡ್ಬೇಕಾಗುತ್ತೆ. ಅದರಲ್ಲಿ ಪಾಸಿಟಿವ್ ಬಂದ್ರೆ ಅವರು ಆಂಜಿಯೋಗ್ರಾಮ್ ಮಾಡಿ ಮುಂದಿನ ಹಂತ ಮಾಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ಈ ರೀತಿ ಆಗ್ತದೆ. ತಕ್ಷಣಕ್ಕೆ ಸ್ಥಳೀಯ ಅದು ಎಲ್ಲೇ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಖಾಸಗಿ ಆಸ್ಪತ್ರೆ ಆಗಿರ್ಬೋದು. ಯಾಕಂದ್ರೆ ನೋಡಿ ಪ್ರತಿ ಒಂದು ಹಳ್ಳಿಯಲ್ಲಿ ಕೂಡ ನಾವು ಆಸ್ಪತ್ರೆಗಳು ಇರುವುದರಿಂದ ಅಲ್ಲಿ ECG ಕೂಡ ಸೌಲಭ್ಯ ಎಲ್ಲ ಆಸ್ಪತ್ರೆಗಳು ಇರುತ್ತೆ. ಅಲ್ಲಿ ಕಾರ್ಡಿಯಾಲಜಿಸ್ಟ್ ಇಲ್ಲದಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ವಾಟ್ಸಪ್ ಅಂತಲ್ಲಿ ಮತ್ತೆ ಯಾವ್ದಾದ್ರು ಟೆಲಿಕಮ್ಯುನಿಕೇಶನ್ ಅಲ್ಲಿ ಅವರು ತಕ್ಷಣಕ್ಕೆ ಕಾರ್ಡಿಯಾಲಜಿಸ್ಟ್ ಗೆ ಕಮ್ಯುನಿಕೇಶನ್ ಮಾಡಿ ಏನು ಅದರಲ್ಲಿ ರಿಯಲಿ ಏನಾದ್ರು ECG ಚೇಂಜಸ್ ಇದೆಯಾ ಇಲ್ವಾ ಅಂತ ಕೂಡ ಅವರು ಹೇಳುವಂತ ಒಂದು ವಿಧಾನಗಳು ಇದೆ. ಯಾಕಂದ್ರೆ ಎಲ್ಲಾ ಡಾಕ್ಟರ್ಗಳಿಗೂ ಕಾರ್ಡಿಯಾಲಜಿಸ್ಟ್ ಪರಿಚಯ ಇರ್ತದೆ. ಎಲ್ಲಾ ಕಾರ್ಡಿಯಾಲಜಿಸ್ಟ್ ತಕ್ಷಣಕ್ಕೆ ವಾಟ್ಸಪ್ ಅಲ್ಲ ಯಾವುದೇ ರೀತಿಯಲ್ಲಿ ನೋಡು ತಕ್ಷಣಕ್ಕೆ ಅದಕ್ಕೆ ಪರಿಹಾರನು ಕೂಡ ಹೇಳ್ತಾರೆ. ಇಲ್ಲ ಅದು ಏನಾದ್ರು ಸಮಸ್ಯೆ ಇದ್ರೆ ಕೂಡ ತಕ್ಷಣ ಹೇಳ್ತಾರೆ. ಅವ್ರು ತಕ್ಷಣಕ್ಕೆ ಕಾರ್ಡಿಯಾಲಜಿಸ್ಟ್ ಹೋಗಿ ಮುಂದಿನ ಅಂತ ಮಾಡ್ಕೊಳ್ಳೋದು ಸೂಕ್ತ ಅಂತ ನಾನು. ಎಸ್ ಥ್ಯಾಂಕ್ ಯು ಡಾಕ್ಟರ್. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ನಮಗೆ. ಡಾಕ್ಟರ್ ಅಬ್ದುಲ್ ಬಶೀರ್ ಅವರು, ಹೃದ್ರೋಗ ತಜ್ಞರು. ನೋಡಿ ಯಾಕೆ ಯುವಕರಲ್ಲಿ ಇತ್ತೀಚೆಗೆ ಹೃದಯಾಘಾತ ಆಗ್ತಾ ಇದೆ